ನನ್ನ ಹೆಸರು ರವಿಚಂದ್ರ ಅಂತ. ನಾನು ಗುಂಡ್ಲುಪೇಟೆಯಲ್ಲಿ ಗೌರ್ಮೆಂಟ್ ಸರ್ವೇಯರು. ಈಗ ನಮ್ಮ ತಾಯಿಯವ್ರದ್ದೇ ಕೊಲೆ ಆಗಿರೋದು. 5ನೇ ತಾರೀಕು ಸಂಜೆ 5ನೇ ತಾರೀಕು ನಾನು ನಮ್ಮ ತಾಯಿಯವರು ನನಗೆ ಬೆಳಿಗ್ಗೆ ತಿಂಡಿ ಮಾಡಿಕೊಟ್ಟು ಬಾಕ್ಸ್ ಕಟ್ಕೊಟ್ಟು ಆಫೀಸಿಗೆ ಕಳಿಸ್ತಾರೆ. ನಾನು ಆಫೀಸಿಗೆ ಹೋಗ್ತೀನಿ. ನಾನು ಬೆಳಗ್ಗೆ 9 ಗಂಟೆಷ್ಟು ಆಫೀಸ್ಗೆ ಹೊರಟೆ. ಆಫೀಸ್ಗೆ ಹೊರಟ್ಬಿಟ್ಟು ಸಂಜೆ ಒಂದು 7:45 ಅಷ್ಟೊತ್ತಿಗೆ ಮನೆಗೆ ಬಂದೆ. ಮನೆಗೆ ಬಂದಾಗ ನಮ್ಮ ತಾಯಿಯವರು ಇರಲಿಲ್ಲ ಮನೆಯಲ್ಲಿ. ನಮ್ಮ ತಂದೆಯವರು ಆದಲ್ಲೇ ಇಲ್ಲಿ ಕೂತಿದ್ರು, ಸೋಫಾ ಮೇಲೆ ಕೂತಿದ್ರು. ನಾನು ಒಳಗಡೆ ಹೋದ ತಕ್ಷಣ ನಮ್ಮ ತಂದೆಯವ್ರಿಗೆ ಕೇಳಿದೆ, ಬ್ಯಾಗ್ ಇಟ್ಬಿಟ್ಟು ಮುಖ ಈಗ ತೊಳ್ಕೊಂಡು ನಮ್ಮ ತಂದೆಯವ್ರನ್ನ ಕೇಳಿದೆ, ಅಮ್ಮ ಇಲ್ಲಿ ಅಂತಂದೆ. ನಮ್ಮ ತಂದೆಯವರು ಪಾಪ ಅವ್ರಿಗೂ ಸ್ವಲ್ಪ ಪೇಷೆಂಟು, ಅವರು ಸ್ಟ್ರೋಕ್ ಪೇಷೆಂಟ್ ಇದೆಲ್ಲ ಆಗಿದೆ. ಅವರು ಇದೆಲ್ಲ ಹೊರಗಡೆ ಹೋಗಿದ್ದಾರೆ ಅಂತ ನಮ್ಮ ತಂದೆ ಹಿಂಗೆ ಕೈ ತೋರಿಸಿದ್ರು. ನಾನು ನಮ್ಮ ತಾಯಿ ಇಲ್ಲೇ ಪೂಜೆ ಎಲ್ಲ ಮಾಡಿದ್ರು, ನಮ್ಮ ತಾಯಿ ಪೂಜೆ ಎಲ್ಲ ಹೊರಗಡೆ ಹೋಗಿರ್ಬೋದು, ಇಲ್ಲೆಲ್ಲ ಹತ್ರದಲ್ಲೇ ಎಲ್ಲ ಹೋಗಿರ್ಬೋದು ಅಂತ ನಾನು ಸುಮ್ಮನೆ ಇದ್ದೆ. ಒಂದು 8:30 ಅಷ್ಟೊತ್ತಿಗೆ ನಾನು ಒಂದು ಕಾಲ್ ಮಾಡ್ತೀನಿ ಸರ್ ನಮ್ಮ ತಾಯಿಯವ್ರಿಗೆ. 8:30 ಕಾಲ್ ಮಾಡಿದಾಗ ರಿಂಗ್ ಆಗುತ್ತೆ, ಕಾಲ್ ಎತ್ತೋದಿಲ್ಲ. ಆಗಲೂ ನಾನು ಸುಮ್ಮನೆ ಇದ್ದೆ. ಇನ್ನೂ 7:45 8:30 ಇನ್ನೂ ತಡಿ ನೋಡೋ ಬರ್ಬೋದು, ನಮ್ಮ ತಾಯಿ ಬರ್ಬೋದು ಅಂತ ಸುಮ್ಮನೆ ಇದ್ದೆ. ಮತ್ತೆ 8:45 ಒಂದ್ಸಲ ಕಾಲ್ ಮಾಡ್ತೀನಿ, ಸ್ವಿಚ್ ಆಫ್ ಬರುತ್ತೆ ಮೊಬೈಲು. ಸ್ವಿಚ್ ಆಫ್ ಬಂತಲ್ಲ, ಎಲ್ಲೋ ಚಾರ್ಜ್ ಕಡಿಮೆ ಇರ್ತೀನೋ ಸ್ವಿಚ್ ಆಫ್ ಆಗಿರಬೇಕು ಅಂತ ನಾನು ಆ ಥರ ನಾನೇ ಒಂದು ಇದು ಮಾಡ್ಕೊತೀನಿ. 9 ಗಂಟೆ ಕಾಲ್ ಮಾಡ್ತೀನಿ, ಮತ್ತೆ ಸ್ವಿಚ್ ಆಫ್ ಬರುತ್ತೆ, ಮತ್ತೆ ಸ್ವಿಚ್ ಆಫ್, ಮತ್ತೆ 9 ಸ್ವಿಚ್ ಆಫೇ ಬರ್ತಾಯಿತ್ತು. ಮತ್ತೆ ನಾನು ಆಗ ಗಾಡಿ ತಗೊಂಡು ಒಂದು ರೌಂಡ್ ನೋಡ್ಕೊಬರವ ಅಂತ ಇಲ್ಲೆಲ್ಲ ನಿಂತಿರ್ಬೋದು. ಇನ್ನೇನು ಊಟ ಟೈಮ್ ಆಯಿತು, ಬಂದಿಲ್ವಲ್ಲ, ನಮ್ಮ ತಂದೆಗೆ ಅಡುಗೆ ಮಾಡಿರಲಿಲ್ಲ ಮನೇಲಿ. ಊಟ ಟೈಮ್ ಆಯಿತು, ಬಂದಿಲ್ವಲ್ಲ ಅಂದ್ಬಿಟ್ಟು ಗಾಡಿ ತೊಗೊಂಡು ಹೊರಡೆ ಹೋಗ್ತೀನಿ, ನೋಡ್ಕೊಬರವ ಅದೆಲ್ಲ ನಿಂತಿರ್ಬೋದು ಅಂತ. ಒಂದು ರೌಂಡು ಹಿಂಗೆ JC ನಗರ ಎಲ್ಲ ನೋಡ್ಕೊಂಡು ಕ್ವಾರ್ಟರ್ಸ್ ತನಕ ಎಲ್ಲ ನೋಡ್ಕೊಂಡು ಅದೆಲ್ಲ ನಿಂತಿರ್ಬೋದು ಅಂತ ಬಂತೀನಿ. ಅಲ್ಲೆಲ್ಲ ಇರಲ್ಲ. ಮತ್ತೆ ವಾಪಸ್ ಬಂದ್ಬಿಟ್ಟು ಇನ್ನು ನಮ್ಮ ತಾಯಿ, ಆಗ ನಾನೇ ಅನ್ಕೋತೀನಿ ನಮ್ಮ ಮಕ್ಕಳ ಮನೆ ಇಲ್ಲೇ ಕ್ವಾರ್ಟರ್ಸಲ್ಲೇ ಇರೋದು, ಅಲ್ಲೆಲ್ಲ ಹೋಗಿರ್ಬೋದು. ಸ್ವಿಚ್ ಆಫ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ನಮ್ಮಮ್ಮ. ಯೂಶಲಿ ಅಲ್ಲಿ ಹೋಗ್ಬಿಟ್ಟು ಉಳ್ಕೊಳ್ಳೋದಿದೆ, ನಮ್ಮ ತಾಯಿ ನಮ್ಮ ಮಕ್ಕಳ ಮನೆಗೆ ಹೋಗಿ ಉಳ್ಕೊತಾ ಇರ್ತಾರೆ, ಹೋಗಿರ್ಬೋದು. ನಾನು ಅಂದ್ಕೊಂಡು ಮತ್ತೆ ವಾಪಸ್ ಬಂದು ನಾನೇ ಮೊಸರು ತೊಗೊಂಡು ಅಂಗಡಿಯಲ್ಲಿ ತಗೊಬಂದು ನಮ್ಮ ತಂದೆಗೆ ಅನ್ನ ಮಾಡ್ಬಿಟ್ಟು ಅಡುಗೆ ಮಾಡಿಬಿಟ್ಟು ನಮ್ಮ ತಂದೆಗೆ ತಿನ್ನಿಸ್ಬಿಟ್ಟು, ಆ ದಿನ ಒಂದು ಮ್ಯಾಚ್ ಬರ್ತಾ ಇರುತ್ತೆ, ಆ ಮ್ಯಾಚ್ ನೋಡ್ತಾ ಇರ್ತೀನಿ, ಚಾಂಪಿಯನ್ಸ್ ಟ್ರೋಫಿ ಮ್ಯಾಚ್ ನೋಡ್ತಾ ಇರ್ತೀನಿ. ಒಂದು 10:30 ಆಯಿತು, ಮ್ಯಾಚು ಮುಗಿಯುತ್ತೆ, ಬರೋದಿಲ್ಲ. ಮತ್ತೆ 10 ಕಾಲ್ ಮಾಡ್ತೀನಿ ನಮ್ಮ ತಾಯಿಗೆ, ಸ್ವಿಚ್ ಆಫ್ ಬರುತ್ತೆ. ಸ್ವಿಚ್ ಆಫೇ ಆಗಿರ್ಬೋದು ಮೊಬೈಲು, ಎಲ್ಲ ಚಾರ್ಜ್ ಕಡಿಮೆ ಆಗಿದೆ, ಸುಮ್ಮನೆ ಹೋಗ್ತೀನಿ. 11 ಗಂಟೆ 11:30 ಸಮಯದಲ್ಲಿ ನಾನು ಮಲಗಿರ್ತೀನಿ, ಸುಮ್ಮನೆ ಮಲಗಿರ್ತೀನಿ. 11:35ಕ್ಕೆ ಒಂದು ಕಾಲ್ ಬರುತ್ತೆ ಸರ್ ಒಂದು ನಂಬರಿಂದ. 11:30 ಕಾಲ್ ಬಂದಾಗ ನಾನು ಇದು ನಮ್ಮ ಟ್ರೂ ಕಲರಲ್ಲಿ ಐಶು ಅಂತ ಬರುತ್ತೆ. ಐಶು ಅಂತ ಬಂತಾರೆ, ಯಾರು ಅಂತ ಕೇಳಿದೆ. ನಾನು ಐಶು ಯಾವ ಐಶು ಅಂತಂದೆ. ಅದಕ್ಕೆ ಶಕುಂತಲ ಅವ್ರ ಮಗಳು, ನಿಮ್ಮ ತಾಯಿ ಇಲ್ಲಿ ನಮ್ಮ ಮನೇಲಿ ಬಿದ್ದೋಗ್ಬಿಟ್ಟಿದ್ದಾರೆ, ಬನ್ನಿ ಸಡನ್ನ ಬನ್ನಿ ಅಂತಾರೆ. ಸರ್ ಅವ್ರ ಮನೇಲಿ, ನಮ್ಮ ಮನೆ ಅದೇ ನೀರು ಕುಡಿಸಿದ್ವಿ, ಸಡನ್ ಸುಸ್ತಾಗಿರೋ ನೀರು ಕುಡಿಸಿ ಬಿದ್ದೋಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ನನಗೆ ತುಂಬ ಗಾಬರಿ ಆಗುತ್ತೆ. ಗಾಬರಿ ಆದ ತಕ್ಷಣ ನಾನು ಇಲ್ಲಿಂದ ಮನೆಯಿಂದ ಓಡೋಯ್ತೀನಿ, ಅವ್ರ ಮನೆಗೆ ಓಡೋಯ್ತೀನಿ. ಅವ್ರ ಮನೆ ನೋಡಿದ್ವಲ್ಲ ನಾವು, ಒಂದು ಇಲ್ಲಿಂದ ನೋಡಿದ್ರೆ ಒಂದು 100 ಮೀಟ್ರ್ ಇದೆ ಸರ್, 100 ಮೀಟ್ರ್ ಇದೆ ಡಿಸ್ಟೆನ್ಸು. ಅಲ್ಲಿಗೆ ನಾನು ಹೋಗ್ತೀನಿ ಅವ್ರ ಮನೆಗೆ. ಫಸ್ಟ್ ಫ್ಲೋರ್ ಅವ್ರ ಮನೆ ಇದೆ, ಅವ್ರ ಮನೆ ಒಳಗಡೆ ಹೋಗ್ತೀನಿ. ಹೋದಾಗ ಅವರ ನಮ್ಮ ತಾಯಿ ಕಾಣಲ್ಲ. ಬೆಡ್ರೂಮ್ ಬಾಗಿಲು ಹಿಂಗೆ ಹಾಕಿ ಬಾಗಿಲು ಇರ್ತಾರೆ, ಬಾಗಿಲು ತೆಗ್ದ ಬಾಗಿಲು ಇದರಲ್ಲೇ ಅಂಗಾತ ಹಿಂಗೆ ಬಿದ್ದೋಗಿರ್ತಾರೆ ನಮ್ಮ ತಾಯಿ. ಆಗ ಅವರು ಸಡನ್ ಏನಂತ ನಾನು ಕೇಳ್ತೀನಿ, ಏನು ಅವರು ಸಡನ್ ನೀರು ಕುಡಿಸ್ತು ಬಿದ್ದೋಗ್ಬಿಟ್ರು, ಹಿಂಗೆ ಸಡನ್ನಾಗಿ ಬಿದ್ದೋಗ್ಬಿಟ್ರು ನಿಮ್ಮ ತಾಯಿ, ಸಡನ್ನಾಗಿ ಬಿದ್ದೋಗ್ಬಿಟ್ರು ಅಂತ ಹೇಳ್ತಾರೆ. ನಾವು ಕೈಯೆಲ್ಲ ಉಜ್ತೀನಿ, ಏನು ನಮ್ಮ ತಾಯಿ ಏನೂ ಇದಾಗಲ್ಲ. ನಂಗೆ ಆ ಕ್ಷಣದಲ್ಲಿ ಫುಲ್ಲು ನನಗೆ ಇದಾಗಿರುತ್ತಲ್ಲ ಸರ್, ಫುಲ್ಲು ತುಂಬ ಬೇಜಾರಾಗಿತ್ತು, ತುಂಬ ಗಾಬರಿ ಆಗಿದೆ. ಆಗತ್ತೆ ನಾನು ನನ್ನ ಹೆಂಡತಿಗೂ ಫೋನ್ ಮಾಡ್ತೀನಿ. ಅವರು ಹಿಂಗೆಲ್ಲ ಸಿಕ್ಕಾಪಟ್ಟೆ ಬಡ್ಕತೀನಿ, ಹಿಂಗೆಲ್ಲ ಆಗುತ್ತೆ. ಆಮೇಲೆ ಆ ಕ್ಷಣದಲ್ಲಿ ನಮ್ಮ ತಾಯಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ಅನ್ನೋ ಒಂದು ಇಂಟೆನ್ಷನ್ ನನಗೆ. ಆಗ ಅಲ್ಲಿ ಕೆಳಗಡೆ ಮನೆ ಒಬ್ಳು ರೇಖಾ, ಆಮೇಲೆ ಅವಳು ಇನ್ನೊಬ್ಳು ಅವಳ ಫ್ರೆಂಡ್ ಒಬ್ಳಿದ್ಲು ಭಾಗ್ಯಲಕ್ಷ್ಮಿ ಅಂತ ಒಬ್ಳವಳೆ, ಅವಳು, ಆಮೇಲೆ ಅವ್ರ ಗಂಡ, ಅವ್ರ ಮಕ್ಕಳು, ಅಜ್ಜಿ, ಇನ್ನೊಬ್ಬ ನವೀನ ಅಂತ ಅವಳ ಫ್ರೆಂಡ್ ಒಬ್ಳು ಇದ್ದಾನೆ, ಅವನು ಕೆಳಗಡೆನೇ ಇದ್ದ. ಅವಳಿಗೂ ಸ್ವಲ್ಪ ದೊಡ್ಡ ಕ್ಲಾಸ್ ವ್ಯವಹಾರ ಇತ್ತು, ನಮ್ಮ ತಾಯಿ ಅವರು ಕೊಟ್ಟಿದ್ರು. ಆ ನವೀನ ಅನ್ನೋನು ಒಬ್ಬ ಅಲ್ಲಿದ್ದ. ಹೀಗೆ ಈ ರೀತಿಯಾಗಿ ರೇಖಾ ಅಂತ ಒಬ್ರಿದ್ರು. ಅವರು ನಿಮ್ದೇ ಕಾರ್ ಇದೆಯಲ್ಲ, ತಕ್ಷಣ ಕಾರ್ ತಗೊಬನ್ನಿ ಕರ್ಕೊಂಡೋಗೋಣ ಆಸ್ಪತ್ರೆಗೆ ಅಂತ ಹೇಳ್ತಾರೆ ರೇಖಾ ಅವರು. ನಾನು ಆ ಕ್ಷಣದಲ್ಲಿ ಹೌದು ತಡಿ ಅಂತ ಮತ್ತೆ ನಾನು ಅಲ್ಲಿಂದ ಓಡ್ ಬರ್ತೀನಿ. ನಮ್ಮ ಕಾರ್ ಇಲ್ಲೇ ಇರುತ್ತೆ, ಓಡಿಲ್ಲ ಅಲ್ಲಿ ಬಂದಾಗ ಮತ್ತೆ ಅವ್ರು ಫೋನ್ ಮಾಡ್ತಾರೆ, ಆಂಬುಲೆನ್ಸ್ ಬಂದಿದೆ ಬನ್ನಿ ಅಂತ ಮಾಡ್ತಾರೆ. ಬನ್ನಿ ಮತ್ತೆ ಓಡೋಯ್ತೀನಿ. ಓಡೋಗುವಾಗ ಆಗ ಟೆಕ್ನಿಷಿಯನ್ಸು ಮೇಲೆ ಹತ್ತಿರ್ತಾರೆ, ನಾನು ಹತ್ತೀನಿ. ಅವರು ನೋಡ್ತಾರೆ ಟೆಕ್ನಿಷಿಯನ್ಸು, ಅವರು ಪಲ್ಸ್ ರೇಟ್ ಚೆಕ್ ಮಾಡ್ಬಿಟ್ಟು ನೋಡ್ಬಿಟ್ಟು ಇದು ಇಲ್ಲ ಜೀವ ಇಲ್ಲ ಅಂತಲೇ ಹೇಳ್ತಾರೆ ಅವರು ಟೆಕ್ನಿಷಿಯನ್ಸ್ ನನಗೆ ಹೇಳ್ತಾರೆ.
ಆದರೆ ನಾವು ಇದು ಕನ್ಫರ್ಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ಡಾಕ್ಟರ್ಗಳಿಂದಲೇ ಕನ್ಫರ್ಮೇಷನ್ ಸಿಗಬೇಕು. ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾರೆ. ಆಯಿತು ಹೋಗೋಣ, ಆಸ್ಪತ್ರೆಗೆ ಹೋಗೋಣ ಅಂತ ನಾನು ಅಂತೀನಿ. ಇನ್ನೊಂದು 10 ನಿಮಿಷ ಗ್ಯಾಪಲ್ಲಿ ಅದೇ ಯಾವ ಆಸ್ಪತ್ರೆಗೆ ಹೋಗೋಣ ಅಂತ ಹೇಳ್ತಾರೆ ಸಡನ್ನಾಗಿ. ಆಗ ಇಲ್ಲ ಕಾವೇರಿ ಆಸ್ಪತ್ರೆಗೆ ಹೋಗೋಣ, ಹತ್ರ ಇದೆ ಅಂತಂದು. ಆಗ ಅವಳೇ ಬಟ್ಟೆ ಇದು ಒಂದು ರೆಡ್ ಕಲರ್ ಒಂದು ಇನ್ನೊಂದು ಬೆಡ್ಶೀಟಲ್ಲಿ ಅವಳೇ ಕೊಡ್ತಾಳೆ, ಶಶಿಕಲಾನೇ ಕೊಡ್ತಾಳೆ, ಶಕುಂತಲ ಅವಳೇ ಕೊಡ್ತಾಳೆ. ಆಗ ಆ ಬಾಡಿನ ಅದ್ರ ಮೇಲೆ ನಮ್ಮ ತಾಯಿನವ್ರನ್ನ ಮಲಗಿಸ್ಬಿಟ್ಟು ಅವ್ರ ಗಂಡ, ನಾನು, ಆಮೇಲೆ ಆಗ ಟೆಕ್ನಿಷಿಯನ್ಸು ಎತ್ಕೊಂಡು ಕೆಳಗಡೆ ಬಂದು ನಮ್ಮ ತಾಯಿನ ಒಳಗಡೆ ಮಲಗಿಸ್ಕೊತೀವಿ. ಇದು ಆ್ಯಂಬುಲೆನ್ಸ್ ಮಲಗಿಸ್ಕೊತೀವಿ. ಆ ಆ್ಯಂಬುಲೆನ್ಸಲ್ಲಿ ಶಕುಂತಲ, ಅವ್ರ ಫ್ರೆಂಡು ಭಾಗ್ಯಲಕ್ಷ್ಮಿ ಅಂತ ಒಬ್ಬಳೆ, ಅವಳು, ನಾನು 3 ಜನ ನಮ್ಮ ತಾಯಿಯವ್ರದ್ದು ದೇಹ ತಗೊಂಡು ಅಲ್ಲಿಗೆ ಹೋಗ್ತೀವಿ. ಕಾವೇರಿ ಆಸ್ಪತ್ರೆಗೆ ಹೋಗ್ತೀವಿ. ಕಾವೇರಿ ಆಸ್ಪತ್ರೆ ಅಲ್ಲಿ ಎಂಟ್ರೆನ್ಸ್ ಒಳಗಡೆ ಅಲ್ಲಿ ಇಳಿಸೋದು ಇಲ್ಲ, ಅಲ್ಲಿಗೆ ಬರ್ತಾರೆ ಡಾಕ್ಟ್ರು ಬಂದ್ಬಿಟ್ಟು ಅಲ್ಲಿಗೆ ಮೇಲ್ಗಡೆ ಹತ್ಬಿಟ್ಟು ಅಲ್ಲೇ ನೋಡ್ಬಿಟ್ಟು ಇಲ್ಲ ಇವರು ತೀರೋಗಿದ್ದಾರೆ ಅಂತ ಅವ್ರು ಕನ್ಫರ್ಮ್ ಮಾಡ್ತಾರೆ ಡಾಕ್ಟ್ರು.